ಹೊನ್ನಾವರ ತಾಲೂಕಿನ ಸುಕ್ಷೇತ್ರ ನಿಲಗೋಡ ಯಕ್ಷ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಶತಚಂಡಿ ಯಾಗ ಹಾಗೂ 108 ಕಾಯಿ ಗಣಹೋಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ರಾಜ್ಯದ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದ ಶರಾವತಿ ಮಡಿಲ ನಿಸರ್ಗ ನಿರ್ಮಿತ ನೀಲಗೋಡ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ದೇವತೆ ಯಕ್ಷಿ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಶತಚಂಡಿಕಾ ಯಾಗ ಹಾಗೂ 108 ಕಾಯಿ ಗಣಹೋಮ ಕಾರ್ಯಕ್ರಮ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ದೇವತಾ ಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ದೇವಾನಂದಿ, ಮಾತೃಕಾ ಪೂಜೆ, ಕೌತುಕ ಬಂಧನ, ಅಗ್ನಿಗ್ರಹಣ, ಸ್ನಪ ಕಲಶ, ಕಲಾವೃದ್ಧಾದಿ ಹವನಗಳು, ಬ್ರಹ್ಮ ಕಲಶಾಭಿಷೇಕ ಹಾಗೂ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನೆರವೇರಿದವು. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವ್ಜಿ ಅಂಬಿಗ್ ನುಡಿಸಿರಿಯೊಂದಿಗೆ ಮಾತನಾಡಿ, ತಾಯಿ ಸನ್ನಿಧಿಯಲ್ಲಿ ಶತಚಂಡಿಕಾ ಯಾಗ ಹಮ್ಮಿಕೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದಾರೆ. ಭಕ್ತರಿಗೆ ಹಾಗೂ ದೇಶಕ್ಕೆ, ರೈತರಿಗೆ, ಮಾನವ ಕುಲಕ್ಕೆ ಒಳಿತಾಗಲಿ ಎನ್ನುವ ಉದ್ದೇಶದಿಂದ ಹಾಗೂ ಲೋಕ ಕಲ್ಯಾಣಕ್ಕಾಗಿ 108 ಕಾಯಿ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ತಾಯಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಶತಚಂಡಿ ಯಾಗವನ್ನು ಇಟ್ಟುಕೊಂಡಿದ್ದೀವಿ. ಶತಚಂಡಿ ಯಾಗಕ್ಕೆ ಕ್ಷೇತ್ರದ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಯಿಂದ ಪ್ರಕಾರವಾಗಿ ಕ್ಷೇತ್ರದಲ್ಲಿ ಭಕ್ತರಿದ್ದಾರೆ. ನಿಲಗೋಡ ಯಕ್ಷ ಚೌಡೇಶ್ವರಿ ಅಂತ ಹೇಳಿದ್ರೆ ಅತ್ಯಂತ ಶಕ್ತಿ ಸ್ಥಾನ ಮತ್ತು ಜಾಗೃತ ಸ್ಥಾನ. ಇಲ್ಲಿ ಬಂದವರಿಗೆಲ್ಲರಿಗೂ ಒಲಿತನ ಕಂಡಂಥ ಎಷ್ಟೋ ಲಕ್ಷಾಂತರ ಜನರು ಇಲ್ಲಿದ್ದಾರೆ. ಅವರೆಲ್ಲ ಭಕ್ತರ ಉದ್ಧಾರಕ್ಕಾಗಿ ಭಕ್ತರಿಗೆ ಒಳಿತನಾಗಬೇಕು, ದೇಶಕ್ಕೆ ಒಳ್ಳೆಯದನಾಗಬೇಕು, ರಾಜ್ಯಕ್ಕೆ ಒಳ್ಳೆಯದನಾಗಬೇಕು, ನಮ್ಮ ಸೈನಿಕರಿಗೆ ಒಳ್ಳೆಯದನಾಗಬೇಕು, ನಮ್ಮ ರೈತರಿಗೆ ಒಳ್ಳೆಯದನಾಗಬೇಕು, ಮತ್ತು ಪ್ರಕಾರವಾಗಿ ಮಾನವ ಕುಲಕ್ಕೆ ಒಳ್ಳೆಯದನಾಗಬೇಕು ಉದ್ದೇಶಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ 108 ಕಾಯಿನ ಗಣಹೋಮ
ಲೋಕಕಣಾರ್ಥವಾಗಿ ಈ ಪ್ರಕಾರವಾಗಿ ವಿಶೇಷವಾಗಿ ಅದು ಪ್ರಕಾರ ಸತಚಂಡಿ ಯಾಗವನ್ನು ಇಟ್ಟುಕೊಂಡಿದ್ದೀವಿ. ಈ ಭಕ್ತರಿಗೆಲ್ಲರಿಗೂ ಒಳ್ಳೆಯದರಾಗಬೇಕು ಉದ್ದೇಶಕ್ಕಾಗಿ ಈ ಪ್ರಕಾರ ಸತಚಂಡಿ ಯಾಗವನ್ನು ಇಟ್ಟುಕೊಂಡಿದ್ದೀವಿ. ಯಾಗಕ್ಕೆ ವಿಶೇಷವಾಗಿ ಈ ಪ್ರಕಾರವಾಗಿ ಯತಿಗಳು ಬರ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 24ನೇ ತಾರೀಕು ಶುಕ್ರವಾರ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಶ್ರೀ ಗುರುವರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮತ್ತು ಪ್ರಕಾರವಾಗಿ ತಾಯಿಯ ಸನ್ನಿಧಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ದೇವಿಯ ಅನುಗ್ರಹ ಜೊತೆಗೆ ಹೋಮ ಮಾಡಿದಂಥ ಹೋಮದ ಪ್ರಕಾರವಾಗಿ ಅನುಗ್ರಹ ತಮ್ಮೆಲ್ಲರಿಗೂ ಲಭಿಸಬೇಕು ಅಂತೇಳಿ ಆ ದೇವರಲ್ಲಿ ಪ್ರಕಾರವಾಗಿ ಪ್ರಾರ್ಥಿಸಿ ವಿಶೇಷವಾದಂಥ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನೀವೆಲ್ಲರೂ ಬಂದು. ಮತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಭಾಗಿಯಾಗಿ ಇಲ್ಲಿ ಬಂದು ಪ್ರಕಾರವಾಗಿ ದೇವಿಯ ಅನುಗ್ರಹ ಮತ್ತು ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ನೀವೆಲ್ಲರೂ ಒಲಿತನಾಗಬೇಕು ಅಂತೇಳಿ ಬಯಸ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿತ್ವವನ್ನು ಸ್ವತಃ ಬಂದು ದೇವರ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ ಈ ಮೂಲಕವಾಗಿ ನಿಮ್ಮಲ್ಲಿ ತಿಳಿಸ್ತಿದ್ದೇನೆ. ನಮ್ಮ ನೀಲಗೋಡು ಕ್ಷೇತ್ರಕ್ಕೆ ಯಾರ್ಯಾರು ನಡ್ಕೊಳ್ತಿದ್ರೋ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಅನುಗ್ರಹ ಪಡ್ಕೊಳ್ಬೇಕಾಗಿ ನಿಮ್ಮೆಲ್ಲರಲ್ಲೂ ಈ ಮೂಲಕವಾಗಿ ವಿನಂತಿ ಮಾಡ್ಕೊತಿದ್ದೇನೆ. ಒಟ್ನಲ್ಲಿ ಬೇಡಿದ್ದನ್ನು ಕರುಣಿಸುವ ತಾಯಿ ಯಕ್ಷಿ ಚೌಡೇಶ್ವರಿ ದೇವಿ ಭಕ್ತರಿಗೆ ಸದಾ ಅಭಯ ಹಸ್ತ ನೀಡುತ್ತಾ ರಕ್ಷಣೆ ಮಾಡುತ್ತಿದ್ದಾಳೆ. ದೇವಿಯ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡ 108 ಕಾಯಿ ಗಣಹೋಮ ಹಾಗೂ ಶತಚಂಡಿಕಾ ಯಾಗ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ವಿಶ್ವ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.